ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಇವತ್ತಿನ ವ್ಲಾಗ್ ಜಿಮ್ ಅಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ವಾರ್ಮ್ ಅಪ್ ಮಾಡ್ಬೇಕು. ವಾರ್ಮ್ ಅಪ್ ಮಾಡಿ ಆಮೇಲೆ ಸಿಗ್ತೀನಿ, ಓಕೆನಾ? ವಾರ್ಮ್ ಅಪ್ ಎಲ್ಲ ಆಯ್ತು. ಸೊ ಇವಾಗ ಆಕ್ಚುಯಲ್ ವರ್ಕೌಟ್. ಇವತ್ತು ಜಸ್ಟ್ ಅಂಡ್ ಟ್ರೈಸೆಪ್ಸ್ ಇದೆ. ಓಕೆ ಗೈಸ್, ಇವಾಗ ನಾನು ಜಿಮ್ಮಿಂದ ಬಂದು ತಿಂಡಿ ಮಾಡಿದ್ದಾಯ್ತು, ಅನ್ನ ಸಾರು. ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಅಂಡ್ ಇದು ಕರೇಲಾ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದು ತಂದು ಒಂದ್ 3 ದಿನ ಆಯ್ತು ಅಷ್ಟೇ, ಅವಾಗ್ಲೇನೆ ಒಂಥರ ಆಗ್ಬಿಟ್ಟಿದೆ. ಸೊ ಇವತ್ತು ಮಾಡ್ಬಿಡೋಣ ಅಂತ ಮಾಡ್ತಾ ಇದೀನಿ. ಆಕ್ಚುಲಿ ನಾವ್ ಚಿಕ್ಕವ್ರು ಇರ್ಬೇಕಾದ್ರೆ ಎಲ್ಲ ಇದನ್ ಇವಾಗ್ಲೂ ನೆನ್ಸ್ಕೊಂಡ್ರೆ ಒಂಥರ ಆಗುತ್ತೆ. ಬಟ್ ಇದನ್ನ ನಾನೇ ತಂದೆ, ಓಕೆನಾ, ತಗೊಳ್ಳೋಣ ಅಂದ್ಬಿಟ್ಟು. ಸೊ ಇದು ತುಂಬಾ ಕಹಿ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಯೂಟ್ಯೂಬಲ್ಲಿ ನೋಡಿದೆ ಲೈಕ್ ಕಹಿ ಇಲ್ದಿರ ಹೇಗೆ ಮಾಡೋದು ಅಂತ. ಸೊ ಅವ್ರು ಹೇಳಿದ್ರು ಇದನ್ನ ಈ ಥರ ಪೀಲ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪಲ್ಲಿ ನೆನೆಸ್ಬಿಟ್ಟು ಆಮೇಲೆ ಮಾಡಿದ್ರೆ ಕಹಿ ಇರಲ್ವಂತೆ. ಸೊ ನೋಡೋಣ, ಟ್ರೈ ಮಾಡೋಣ ಇವತ್ತು. ಕಹಿ ಇಲ್ಲ ಅಂದರೆ ನಿಮಗೆ ಹೇಳ್ತೀನಿ, ನೀವು ಫಾಲೋ ಮಾಡಿ, ಓಕೆನಾ ಗೈಸ್. ಇದು ಹಾಗಲಕಾಯಿ ತುಂಬ ಕಹಿ ಇರುತ್ತೆ ಅಂತ ನನಗೆ ಗೊತ್ತು, ಓಕೆನಾ. ಬಟ್ ಆದರೂ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಆದ್ರೂ ತಿನ್ನೋದಿಕ್ಕೆ ಟ್ರೈ ಮಾಡಿ, ಓಕೆನಾ. ನಮ್ಗೆಲ್ಲ ಹೆಲ್ತಿ ಫುಡ್ ತಿನ್ನಕ್ಕೆ ಒಂಥರ ಫಸ್ಟ್ ಆಫ್ ಆಲ್, ಅದ್ರಲ್ಲೂ ಈ ತರ ಕಹಿ ಇರೋದು ಅದು ಇದು ಅಂದ್ರೆ ಬೇಕಾದ್ರೆ ಊಟ ಮಾಡಲ್ಲ ಅಂತ ಹೇಳ್ಬಿಡ್ತೀವಿ. ಬಟ್ ಟ್ರಸ್ಟ್ ಮೀ, ಇದರಲ್ಲಿ ತುಂಬಾ ಹೆಲ್ತಿ ಬೆನಿಫಿಷಿಯಲ್ಸ್ ಇದೆ. ಸೊ ಹಾಗಾಗಿ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ತಿನ್ನಿ, ಓಕೆನಾ. ಆಕ್ಚುಲಿ ಇದರಲ್ಲಿ ಯಾವುದೋ ಒಂದು ಇದ್ರ ಜ್ಯೂಸ್ ಕುಡಿತಾರೆ, ಯಾವುದೋ ಒಂದು ಕಾಯಿಲೆ ಮೇಲಾಗೋದಕ್ಕೆ. ಐ ಥಿಂಕ್ ಶುಗರ್ ಅನ್ಸುತ್ತೆ, ಶುಗರು ಅಥವಾ ಕ್ಯಾನ್ಸರು. ಸೊ ನಿಮ್ಗೆಲ್ಲ ಗೊತ್ತು ತಾನೆ, ಶುಗರ್ ಎಲ್ಲ ಒಂದ್ಸಲ ಬಂದ್ಬಿಟ್ರೆ ಅದು ಹೋಗೋದು ತುಂಬಾ ಕಷ್ಟ. ಸೊ ಅಂತ ಒಂದು ಕಾಯಿಲೆನೇ ಇದು ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದಮೇಲೆ ತಿನ್ನಿ, ಓಕೆನಾ. ಸೊ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾ, ನಾನು ಚಿಕ್ಕವಳೆಲ್ಲ ಇರ್ಬೇಕಾದ್ರೆ ಇದನ್ನೆಲ್ಲ ನಾನು ಇವಾಗಲೂ ನೆನ್ಸ್ಕೊಂಡ್ರೆ ನಂಗೆ ಒಂಥರ ಆಗುತ್ತೆ. ಬಟ್ ಅವಾಗೆಲ್ಲ ನನಗೆ ಬುದ್ಧಿ ಇರಲಿಲ್ಲ. ಇವಾಗ ಸ್ವಲ್ಪ ಅದಕ್ಕೆ ಆದಷ್ಟು ಹೆಲ್ತಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಓಕೆ ಸರಿ, ನೀವು ಹಾಗಾದರೆ ಪಿಜ್ಜಾ ತಿನ್ನಲ್ವಾ, ಬರ್ಗರ್ ತಿನ್ನಲ್ವಾ, ಅಥವಾ ಜಂಕ್ ಏನು ತಿನ್ನೋದೇ ಇಲ್ವಾ ಅಂತ ಕೇಳೋರಿಗೆ ನನ್ನ ಆನ್ಸರ್ ಏನಪ್ಪ ಅಂತಂದರೆ, ಅದನ್ನೆಲ್ಲ ತಿಂದಿರೋ ನಾನು ಬದುಕಕ್ಕೆ ಆಗಲ್ಲ. ಹೌದು, ನಿಜ. ಬಟ್ ಕಡಿಮೆ. ಈಗ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು ತಿಂಗಳಿಗೆ 1-2 ಸಲ ತಿಂತೀನಿ ಅಂದರೆ 1 ಸಲ ತಿನ್ನೋ ಥರ. ಆ ಥರ ಕಡಿಮೆ ಮಾಡ್ಕೋಬೇಕು ಜಂಕ್ನ. ಹೆಲ್ತಿನ ಸ್ವಲ್ಪ ಜಾಸ್ತಿ ತಿನ್ನಬೇಕು. ಆ್ಯಂಡ್ ಆಲ್ಸೋ ಹೋಮ್ ಫುಡ್. ಓಕೆ ಗೈಸ್, ಕಟ್ ಮಾಡೋಷ್ಟು ನನ್ನ ಕೈ ನೋವು ಅನಿಸ್ತಿದೆ. ಚಿಕ್ಕದಾಗಿ ಕಟ್ ಮಾಡಬೇಕಲ್ವಾ, ಹಾಗಾಗಿ. ಆ್ಯಂಡ್ ಇದು ಸ್ಮೆಲ್ ಬೇರೆ. ಓಕೆ, ಕಟ್ ಮಾಡಿದಾದ್ಮೇಲೆ ಊಟ ಮಾಡಬೇಕಾದ್ರೆ ಸಿಗ್ತೀನಿ, ಓಕೆನಾ.
ಇವತ್ತು ಮಧ್ಯಾಹ್ನದ ಊಟ ಗೋಧಿ ದೋಸೆ ಅಂಡ್ ಹಾಗಲಕಾಯಿ ಪಲ್ಯ. ಸೊ ಹಾಗಲಕಾಯಿ ಪಲ್ಯ ಇಲ್ಲಿ ರೆಡಿ ಆಗ್ತಾ ಇದೆ. ಅಂಡ್ ಆಲ್ಸೋ ಇದು ನೀವು ನೋಡ್ತಾ ಇರ್ಬೋದು, ಇದೇನಪ್ಪ ಅಂತ ಅಂದ್ರೆ ಐಸ್ ಕ್ಯೂಬ್ಸ್, ಬೀಟ್ರೂಟ್ ಐಸ್ ಕ್ಯೂಬ್ಸ್ ಮಾಡ್ಕೊಂಡಿದ್ದೆ ನಾನು. ನೀವು ನನ್ನ ಡೇ 2 or day 3 ನೀವು ನೋಡಿದ್ರೆ ಬೀಟ್ರೂಟ್, ಆಮ್ಲ ಅಂಡ್ ಕ್ಯಾರೆಟ್ ಹಾಕ್ಬಿಟ್ಟು ಐಸ್ ಕ್ಯೂಬ್ಸ್ ನ ಮಾಡ್ಕೊಂಡಿದೆ. ಸೊ ಅದೇ ಐಸ್ ಕ್ಯೂಬ್ಸ್ ನ ತಗೊಂಡು ಇಲ್ಲಿ ಸ್ವಲ್ಪ ನೀರು ಹಾಕಿ ಅದರೊಳಗೆ ಹಾಕಿಟ್ಟಿದೆ. ಸೊ ಇವಾಗ ಇದಕ್ಕೆ ಗೋಧಿ ಹಸಿಟ್ಟನ್ನ ಹಾಕೊಂಡು ಕಲ್ಸ್ಕೊಂಡ್ರೆ ನಿಮ್ಮ ಹೆಲ್ತಿ ದೋಸೆ ರೆಡಿ ಆಗುತ್ತೆ. ಸಾರಿ, ದೋಸೆ ಹಿಟ್ಟು ರೆಡಿ ಆಗುತ್ತೆ, ಆಮೇಲೆ ದೋಸೆ ರೆಡಿ ಆಗುತ್ತೆ. ಈ ಒಂದು ಹಿಟ್ಟಿಗೆ ಸ್ವಲ್ಪ ಉಪ್ಪು ಅಂಡ್ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ ಅಂಡ್ ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ. ನೀವು ಇದೆಲ್ಲ ಬೇಡ ಅಂತಂದ್ರೆ ಜಸ್ಟ್ ಉಪ್ಪು ಹಾಕೋಬಹುದು. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ಲ ಗೈಸ್. ಇವತ್ತಿನ ಊಟ ದೋಸೆ, ಗೋಧಿ ದೋಸೆ ಅಂಡ್ ಹಾಗಲಕಾಯಿ ಪಲ್ಯ, ಮೊಟ್ಟೆ. ಹೌ ಇಸ್ ಇಟ್? ಕಹಿ ಇದೆಯಾ? ಹಾಗಲಕಾಯಿ ಸ್ವೀಟ್ ಇರುತ್ತೆ. ನನ್ನ ಲೈಫಲ್ಲೇ ನಾನು ಫಾರ್ ದ ಫಸ್ಟ್ ಟೈಮ್ ಹಾಗಲಕಾಯಿನ ಪ್ರಿಪೇರ್ ಮಾಡಿರೋದು ಅಂಡ್ ತಿನ್ಬೇಕು ಅಂತ ತಿಂತಾ ಇರೋದು, ಇಷ್ಟಪಟ್ಟು ತಿಂತಾ ಇರೋದು. ಏನಷ್ಟು ಕಹಿ ಇಲ್ಲ. ಫಸ್ಟ್ ಎಲ್ಲ ಬಾಯಲ್ಲಿ ಇಡೋದಿಕ್ ಆಗ್ತಿರ್ಲಿಲ್ಲ. ಇವ್ರು ವಾಶ್ರೂಮ್ಗೆ ಹೋಗಿದ್ದಾರೆ. ಇವ್ರ ಫೋನ್ನ ಒಂದೇ ಮೋಹನ್ ಕನೆಕ್ಟ್ ಓ ಮೋಹನ್ ಬೇಜಾರ ಮೋಹನ್ ಕೃಷ್ಣ ಪೊಡುಗು. Why are you asking? ಗೈಸ್, ಕರೆಕ್ಟಾಗಿ 5 ನಿಮಿಷದ ಮೇಲಾಗಿದೆ. ಅವ್ರಿಗೆ ಗೊತ್ತು ಫೋನ್ ಇಲ್ಲೇ ಎಲ್ಲೋ ಇರುತ್ತೆ ಅಂತ, ಅದು ಕೇಳ್ತಾನೂ ಇಲ್ಲ. ಇವ್ರ ಹತ್ರ ಎಲ್ಲ ನಡೆಯಲ್ಲ ಗೈಸ್. ಕೊಟ್ಬಿಡೋಣ, ನಂಗೆ ಬೋರ್ ಆಗೋಗುತ್ತೆ. ಅವ್ರು ಕೇಳೋದೇ ಇಲ್ಲ, ಕೊಡು ಫೋನ್ ಇಲ್ಲೋದು, ಅಲ್ಲಿ ಟೆನ್ಷನ್ ಎಲ್ಲ ಆಗೋದೇ ಇಲ್ಲ. ಓಕೆ, ಇವಾಗ ಊಟ ಮಾಡಿದ್ದಾಯ್ತು. ನೆಕ್ಸ್ಟ್ ಮ್ಯಾಂಗೋ ಟೈಮ್. ನಾನೇ ಮುಚ್ಚಿಟ್ಟಿರೋದು, ಹುಡುಕಿ ಎತ್ಕೊಳ್ಳಿ. ಇದೇನಿದು? ಹೋಗಿ ಕುತ್ಕೊಳ್ತಾ ಇದ್ದೀರಾ? ಹುಡುಕಿ ಎತ್ಕೊಳ್ರಿ. ಗೈಸ್, ಇವ್ರು ಎಷ್ಟು ಲೇಜಿ ಗೊತ್ತಾ? ಕೊನೆಗೆ ಹುಡುಕ್ಲೇ ಇಲ್ಲ ಮೊಬೈಲ್ನ. ಎಷ್ಟೊತ್ತಿಂದ ಆಟ ಆಡಿಸ್ಬೇಕು ಅಂತ ನಾನು ಅನ್ಕೊಂಡ್ರೆ ಇವ್ರು ನನ್ನೇ ಆಟ ಆಡಿಸ್ತಾ ಇದ್ದಾರೆ. ಮೊಬೈಲ್ ಕೊಟ್ಬಿಟ್ಟು ಬರ್ತೇನೆ. ಮೊಬೈಲ್ ನಾನು ಇಟ್ಕೊಂಡು ಏನು ಮಾಡಲಿ? ಹೌ ಲೇಜಿ ಯು ಆರ್. ಕಾಲ್ ಮಾಡ್ಬಿಟ್ಟು ಎದ್ದು ಬಂದು ತಗೊಂಡಿಲ್ಲ. ಎಷ್ಟು ಜನ ನೋಡಿಲ್ಲ. ಕಾಲ್ ಮಾಡಿದ್ರು ಗೈಸ್, ಕಾಲ್ ಮಾಡ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದಾರೆ. ನಾನೆಲ್ಲ ಬಂದು ಹುಡುಕ್ತಾರೆ ಅಂತ ಅನ್ಕೊಂಡ್ರೆ. ಓಕೆ ಗೈಸ್, ಬನ್ನಿ ನಾವು ಮಾವಿನಕಾಯಿ ತಿನ್ನೋಣ. ಗೈಸ್, ಇವಾಗ ನಾನು ಜಾಮೂನ್ ಮಾಡ್ತಾ ಇದ್ದೀನಿ. ನನ್ಗಂತೂ ಸ್ವೀಟ್ ಕ್ರೇವಿಂಗ್ಸ್ ತುಂಬಾ ಆಗ್ತಾ ಇತ್ತು. ಓಕೆನಾ, ಲೈಕ್ ಬೇಕ್ರಿಲಿ ಸ್ವೀಟ್ ತಗೊಂಡ್ ತಿಂದ್ರು ಅದು ಹೋಗ್ಲೇ ಇಲ್ಲ. ಸೊ ಅದಕ್ಕೆ ನಾನು ಇವಾಗ ಮನೆಯಲ್ಲೇ ನನಗೆ ಇಷ್ಟವಾದಂತಹ ಜಾಮೂನ್. ಸೊ ಜಾಮೂನ್ ಕೂಡ ನನಗೆ ನಾನ್ ಮಾಡೋ ಜಾಮೂನ್ ತುಂಬಾ ಇಷ್ಟ ಆಗುತ್ತೆ. ನನ್ ಹೆವಿ ಸ್ವೀಟ್ ಹಾಕೋದಿಲ್ಲ. ಸೊ ನಾನ್ ಜಾಮೂನ್ ಮಾಡಿದ್ರೆ ನಾನು ಒಂದು 5-6 ಒಟ್ಟಿಗೆ ತಿಂತೀನಿ. ಸೊ ಓಕೆನಾ, ಸೊ ಆತರ. ಸೊ ಇವಾಗ ಜಾಮೂನ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ನಮ್ಮ ಮನೆಗೆ ನಾಳೆ ನಮ್ ಫ್ರೆಂಡ್ಸ್ ಬರ್ತಾರೆ. ಅಂಡ್ ಜಾಮೂನ್ ಅದೆಲ್ಲಾನು ಇವತ್ತು ಮಾಡಿಟ್ರೆ ನಾಳೆಗೆ ತುಂಬಾ ಚೆನ್ನಾಗದು ಏನು ಸಾಫ್ಟ್ ಆಗಿರುತ್ತೆ. ಸೊ ಹಾಗಾಗಿ ಮಾಡ್ತಾ ಇದೀವಿ. ಎರಡೂ ಆಗುತ್ತಲ್ಲ, ನಮ್ ಫ್ರೆಂಡ್ಸ್ ಕೊಡೋದಕ್ಕೂ ಆಗುತ್ತೆ ಅಂಡ್ ಆಲ್ಸೋ ನಾನ್ ತಿನ್ನೋದು. ಜೋರು ಮಳೆ ಬರ್ತಾ ಇದೆ, ಸಕ್ಕದಾಗಿರುತ್ತೆ ಮಳೆ ಬಿದ್ರೆ ವೆದರ್. ನಾಳೆ ಬೆಳಗ್ಗೆ ಜಿಮ್ಗೆ ಹೋಗೋದಕ್ಕೂ ಅಷ್ಟೇ ತಣ್ಣಗಿರುತ್ತೆ. ಅಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾಳೆ
ಬ್ಲಾಗ್ ಅಲ್ಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರ್ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್.